ಹಲೋ ಎಲ್ರಿಗೂ ನಮಸ್ಕಾರ. IPC ಆಗಲಿ ಅಥವಾ BNS ಭಾರತೀಯ ನ್ಯಾಯ ಸಂಹಿತ ಆಗಲಿ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಕೆಲವು ಬೇಸಿಕ್ಸ್ ಎಲ್ಲರಿಗೂ ತಿಳಿದಿರಬೇಕು. ಆ ಒಂದು ಕೆಲವು ಬೇಸಿಕ್ಸಲ್ಲಿ ನಮ್ಮ ಎಸೆನ್ಷಿಯಲ್ಸ್ ಆಫ್ ಕ್ರೈಮ್, ಸ್ಟೇಜಸ್ ಆಫ್ ಕ್ರೈಮ್, ಈ ಇನ್ಕೊಹೇಟ್ ಕ್ರೈಮ್ಸ್ ಅಂದರೆ ಏನು, ಇದೆಲ್ಲ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮಗೆ ಒಂದು ಕಾನ್ಸೆಪ್ಟ್ನ ಕ್ಲಾರಿಟಿ ಬರೋದೇ ನಿಮಗೆ ಬೇಸಿಕ್ಸ್ನ, ನಿಮ್ಮ ಫೌಂಡೇಶನ್ನ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ಆಗಿದ್ದಾಗ. ಸೊ ನಾವು ಇವತ್ತಿನ ಈ ಒಂದು ವಿಡಿಯೋಲ್ಲಿ ಈ ಒಂದು IPC ನಮ್ಮ BNS ಏನಿದೆ ಇದರ ಬೇಸಿಕ್ಸ್, ನಮ್ಮ ಎಸೆನ್ಷಿಯಲ್ಸ್ ಆಫ್ ಕ್ರೈಮ್, ಸ್ಟೇಜಸ್ ಆಫ್ ಕ್ರೈಮ್, ಈ ಇನ್ಕೊಹೇಟ್ ಕ್ರೈಮ್ಸ್ ಏನಿದೆ ಇದನ್ನು ಬೇರಾಗಿ ಅಂಡರ್ಸ್ಟ್ಯಾಂಡಿಂಗ್ ತಗೊಳ್ಳೋಣ. ನಮ್ಮ ಈ ಹೊಸ BNS ವಿಡಿಯೋ ಸೀರೀಸಲ್ಲಿ ನಿಮ್ಗೆ ಈ ಪ್ಲೇಲಿಸ್ಟಲ್ಲಿ ಈ ಲೆಕ್ಚರ್ ಸೀರೀಸ್ ಎಲ್ಲಾನು ಸಿಗುತ್ತೆ. ಆ್ಯಂಡ್ ಇದಕ್ಕೂ ಮುಂಚೆ ನಾವು ಇಂಟ್ರೊಡಕ್ಷನ್ ವಿಡಿಯೋಸನ್ನು ಮಾಡಿದ್ದೀವಿ. ಇನ್ನು ನೀವು ನೋಡಿಲ್ಲ ಅನ್ನೋದಾದರೆ ಆ ವಿಡಿಯೋಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಪ್ಲೇಲಿಸ್ಟ್ನ ಲಿಂಕಲ್ಲೂ ಸಹ ನಿಮಗೆ ಎಲ್ಲ ವಿಡಿಯೋಸ್ ಅವೈಲೇಬಲ್ ಇರುತ್ತೆ. ವಿಡಿಯೋ ಟಿಲ್ ದ ಎಂಡ್ ನೋಡಿ, ಬಿಕಾಸ್ ಇದು ಕೇವಲ ನಮ್ಮ ಜುಡಿಷರಿಗೆ ಅಷ್ಟೇ ಅಲ್ಲ, ಈಗ ಲಾ ಓದ್ತಿರುವಂಥ ಸ್ಟೂಡೆಂಟ್ಸಿಗೆ ನಿಮ್ಮ ಕಾನ್ಸೆಪ್ಟ್ನ ಕ್ಲಾರಿಟಿಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಮ್ಮ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಏನು ನಡೀತದೆ, ಸೊ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನ ಪ್ರಿಪ್ರೇಷನ್ಗೆ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಡೀತಿದೆ. ಇದರಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂನ ಕಂಪ್ಲೀಟ್ ಹೋಲಿಸ್ಟಿಕ್ ಆಗಿ ಕಾಂಪ್ರಿಹೆನ್ಸಿವ್ ಆಗಿ ನಾವು ಈ ಬ್ಯಾಚಲ್ಲಿ ಕವರ್ ಮಾಡ್ತಿದ್ದೀವಿ. ಸೊ ಈ ಬ್ಯಾಚಿಗೆ ಅಡ್ಮಿಷನ್ಸ್ ನಡೀತಿದೆ. ಇಂಟ್ರೆಸ್ಟ್ ಇರುವಂಥ ಪ್ರತಿಯೊಬ್ಬ ಸ್ಟೂಡೆಂಟೂ ತುಂಬ ಖುಷಿ ಆಗತ್ತೆ ಹೇಳೋದಕ್ಕೆ. 12th ಸ್ಟ್ಯಾಂಡರ್ಡಲ್ಲಿ ಇರೋವಂಥ ಸ್ಟೂಡೆಂಟ್ಸೂ ಸಹ ಎಷ್ಟು ಮೈಂಡ್ ಮೆಚ್ಯೂರಿಟಿ, ಕ್ಲಾರಿಟಿ ಇದೆ, ಕನ್ವಿಕ್ಷನ್ ಇದೆ ದಟ್ ಅವ್ರು ಜಡ್ಜ್ ಆಗಬೇಕು ಅಂತ ಈಗಲಿಂದ ಕೋಚಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಂತಂದರೆ ಕಾಂಪಿಟೇಷನ್ ತುಂಬ ಟಫ್ ಆಗಿದೆ. ಸೊ ಪ್ರಿಪೇರ್ ಆಗಬೇಕು, ನಾನು ಜಡ್ಜ್ ಆಗಬೇಕು ಅನ್ನೋ ಕನ್ವಿಕ್ಷನ್ ನಿಮಗೆ ಇವತ್ತು ಬಂದರೆ ಇವತ್ತಿಂದಾನೇ ನಿಮ್ಮ ತಯಾರಿನ ಶುರು ಮಾಡಿ. ಸೊ ಕನ್ವಿಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ನಿಮಗೆ ನಿಮ್ಮ ಸ್ವಂತ ಯಾವಾಗ ಬರುತ್ತೆ, ದಟ್ ಈಸ್ ದ ಮೂಮೆಂಟ್ ವೆನ್ ಯು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್. ಸೊ ಈ ಬ್ಯಾಚ್ ಎಲ್ಲರಿಗೂ ಹೋಲಿಸ್ಟಿಕ್ ಆಗಿ ಕವರ್ ಮಾಡ್ತಿರೋವಂಥದ್ದು. ಸಬ್ಜೆಕ್ಟ್ಸ್ ಎಲ್ಲ ನಿಮಗೆ ಸೈಕ್ಲಿಕ್ ಆರ್ಡರಲ್ಲಿರುತ್ತೆ. ಸೊ ಹಾಗಾಗಿ ನಿಮಗೆ 6 ಮಂತ್ಸ್ನ ಬ್ಯಾಚ್ ನಿಮ್ಮ ಎಕ್ಸಾಮ್ ತನಕನೂ ನಡೆಯುತ್ತೆ. ಆ್ಯಂಡ್ ಈ ಕ್ಲಾಸಸ್ ಕಂಪ್ಲೀಟ್ ಆಗಿ ಲೈವ್ ಪ್ಲ್ಯಾಟ್ಫಾರ್ಮಲ್ಲಿ ಇರುತ್ತೆ. ಸೊ ಲೈವ್ ಗೂಗಲ್ ಮೀಟ್ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಕ್ಲಾಸಸ್ ನಡೆಯುತ್ತೆ. ಸೊ ದಟ್ ನಾವೊಂದು ಡೈರೆಕ್ಟ್ ಇಂಟ್ರಾಕ್ಷನ್ ಮುಖಾಂತರ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಬಹುದು. ಆ್ಯಂಡ್ ಇನ್ನೊಂದು, ನಿಮಗೆ ಪ್ರತಿಯೊಂದು ಡೌಟ್ ಕ್ಲಾಸಲ್ಲಿ ಕೇಳೋಕ್ಕಾಗಿಲ್ಲ ಅಂತಂದ್ರೂ ನೀವು ನನ್ನನ್ನು ಪರ್ಸ್ನಲ್ ಆಗೂ ಸಹ ಕೇಳಬಹುದು, ಅದರಲ್ಲೆಲ್ಲ ತೊಂದರೆ ಇರೋದಿಲ್ಲ. ಆ್ಯಂಡ್ ಕಂಪ್ಲೀಟ್ ನಿಮಗೆ ಥ್ರೂ ಔಟ್ ಯೋರ್ ಪ್ರಿಪ್ರೇಷನ್ ಜರ್ನಿ ನಮ್ಮ ಕಡೆಯಿಂದ ಸಪೋರ್ಟ್, ಗೈಡೆನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ಬ್ಯಾಚ್ ನಿಮ್ಮ ಕಂಪ್ಲೀಟ್ ಆಗಿ ಹೋಲಿಸ್ಟಿಕ್ ಆಗಿ ಗೋಲ್ ಓರಿಯೆಂಟೆಡ್ ಆಗಿ ಫೋಕಸ್ ಮಾಡ್ತಿರುವಂಥದ್ದು. ಸೊ ಇಂಟ್ರೆಸ್ಟ್ ಇರುವ ಸ್ಟೂಡೆಂಟ್ಸ್ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಆ್ಯಂಡ್ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಕ್ಲಾಸಸ್ ನಿಮಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ, ಎರಡೂ ಮೀಡಿಯಮಲ್ಲಿ ಇರುತ್ತೆ. ಯಾವತ್ತೂ ಅಷ್ಟೇ ಕಾನ್ಸೆಪ್ಟ್ಸ್ ಅನ್ನೋದು ನಿಮಗೆ ಅದರ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಗೋದು ನಿಮಗೆ ಅದು ಇಂಗ್ಲೀಷಲ್ಲಾದರೂ ಪರವಾಗಿಲ್ಲ, ನಿಮ್ಮ ಭಾಷೆಯಲ್ಲಾದರೂ ಪರವಾಗಿಲ್ಲ. ತೆಲುಗು, ತಮಿಳ್ ನಿಮಗೆ ಬೇಕಾದಂಥ ಭಾಷೆಯಲ್ಲಿ ಕ್ಲಿಯರ್ ಮಾಡಬಹುದು. ನನಗೆ ಎಲ್ಲ ಭಾಷೆನೂ ಬರುತ್ತೆ. ಸೊ ಅದು ಬೇರೆ ವಿಚಾರ. ಬಟ್ ಈಗ ಸದ್ಯಕ್ಕೆ ಕ್ಲಾಸಸ್ ಕನ್ನಡ ಮೀಡಿಯಮಲ್ಲಿ ನಡೀತಿರೋದ್ರಿಂದ ನಿಮ್ಮ ಡೌಟ್ಸ್ ನಾನು ಕನ್ನಡದಲ್ಲಿ, ಕಾನ್ಸೆಪ್ಟ್ಸ್ನ ಕ್ಲಾರಿಟಿ ಕನ್ನಡದಲ್ಲಿ ನಿಮಗೆ ಸಿಗತ್ತೆ. ಸೊ ದ್ಯಾಟ್ ಒಂದ್ಸತಿ ನಿಮಗೆ ಕಾನ್ಸೆಪ್ಟ್ನ ಕ್ಲಾರಿಟಿ ಸಿಕ್ಕಿದ್ರೆ ಇನ್ಯಾವತ್ತೂ ನೀವು ಆ ಕಾನ್ಸೆಪ್ಟ್ನ ಮರೆಯೋದಿಲ್ಲ. ಅದು ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಪ್ರಿಪ್ರೇಷನಲ್ಲಿ. ಬಿಕಾಸ್ ಇದೊಂದು ನಮಗೆ ಲಾಂಗ್ ಟರ್ಮ್ ರೀತಿ ಆಗುತ್ತೆ. ಯಾಕಂದರೆ ಈಗ ನಿಮಗೆ ನೋಟಿಫಿಕೇಷನ್ ಬರೋದು, ಅಪ್ಕಮಿಂಗ್ ನೋಟಿಫಿಕೇಷನ್ ಇದೆ 2024ದು. ಅದರಲ್ಲಿ ನೀವು ಮೇನ್ಸ್, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಆಲ್ಮೋಸ್ಟ್ ಒಂದು ವರ್ಷ ನಡೆಯುವಂಥ ಒಂದು ಎಕ್ಸಾಮ್. ಸೊ ಒಂದು ವರ್ಷ ನಿಮಗೆ ಕಾನ್ಸೆಪ್ಟ್ಸ್ ಫ್ರೆಶ್ ಆಗಿ ನೆನಪಿರೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ IPC ನಿಮಗೆ ಮೇನ್ಸಲ್ಲಿ ಕೇಳದೆ ಹೋಗಬಹುದು, ಆದರೆ ಇಂಟರ್ವ್ಯೂ ಅಲ್ಲಿ ಕೇಳಲ್ಲ ಅಂತ ಇಲ್ಲ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್, IPC ಅನ್ನೋವಂಥ ಸಬ್ಜೆಕ್ಟ್ ಯಾವತ್ತೂ ಮರೆಯುವಂಥ ಸಬ್ಜೆಕ್ಟ್ ಅಲ್ಲ. ಆ್ಯಸ್ ಅ ಲಾ ಸ್ಟೂಡೆಂಟ್ IPC ತುಂಬಾ ಇಂಪಾರ್ಟೆಂಟ್ ಆಗುವಂಥ ಸಬ್ಜೆಕ್ಟ್. ಸೊ
ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅಡ್ಮಿಷನ್ಸನ್ನು ತಗೊಳ್ಬಹುದು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ಖಂಡಿತ ಅವರಿಗೂ ಸಹ ಇದನ್ನ ತಿಳಿಸಿ. ಆ್ಯಂಡ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ಹೇಳ್ತೀನಿ. ವಿಡಿಯೋ ಫುಲ್ ನೋಡ್ತೀರಿ, ಬಟ್ ನೀವು ಲೈಕ್ ಮಾಡೋದಿಲ್ಲ, ಸಬ್ಸ್ಕ್ರೈಬ್ ಮಾಡೋದಿಲ್ಲ. ತೊಂದರೆ ಇಲ್ಲ, ಬಟ್ ಲೈಕ್ ಮಾಡೋದ್ರಲ್ಲಿ ಏನು ಹೋಗುತ್ತೆ, ಲೈಕ್ ಮಾಡಿ. ಆ್ಯಂಡ್ ಸ್ಟೇಜಸ್ ಆಫ್ ಕ್ರೈಮ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟೇಜಸ್ ಆಫ್ ಕ್ರೈಮ್ ಕೇಳೋದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಎಸೆನ್ಷಿಯಲ್ಸ್ ಆಫ್ ಕ್ರೈಮ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸೆನ್ಷಿಯಲ್ಸ್ ಆಫ್ ಕ್ರೈಮ್ ಇದಕ್ಕೂ ಮುಂಚೆ ನೀವು ಓದಿರಬಹುದು. ಎಸೆನ್ಷಿಯಲ್ಸ್ ಆಫ್ ಕ್ರೈಮ್ ಅಲ್ಲಿ ನಮಗೆ 4 ಎಸೆನ್ಷಿಯಲ್ಸ್ ಇರುತ್ತೆ. ಏನೆಲ್ಲ ಎಸೆನ್ಷಿಯಲ್ಸ್ ಅಂತಂದ್ರೆ, ಫಸ್ಟ್ ಮೆನ್ಸ್ ರಿಯಾ ಆಕ್ಟಸ್ ರಿಯಸ್ ಅನ್ನೋದು ಬೇಸಿಕ್ ಪ್ರತಿಯೊಬ್ಬರಿಗೂ ಗೊತ್ತಿರೋದು. ಮೆನ್ಸ್ ರಿಯಾ ಆಕ್ಟಸ್ ರಿಯಸ್ ಬಿಟ್ಟು 4 ಎಸೆನ್ಷಿಯಲ್ಸ್ ಅಂತಂದಾಗ ಬೇರೆ 2 ಎಸೆನ್ಷಿಯಲ್ಸ್ ಏನು ಅನ್ನೋದೂ ಸಹ ನಿಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹ್ಯೂಮನ್ ಬೀಯಿಂಗ್ ಆಗಿರಬೇಕು. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್ ಫಾರ್ ಅ ಕ್ರೈಮ್, ಹ್ಯೂಮನ್ ಬೀಯಿಂಗ್. ಸೊ ನೆಕ್ಸ್ಟ್ ನಮ್ಮ ಮೆನ್ಸ್ ರಿಯಾ, ಥರ್ಡ್ actus reus, and fourth injury. ಈ 4 ಎಸೆನ್ಷಿಯಲ್ಸ್ ಇರಬೇಕು ಅಂತಂದ್ರೆ ಒಬ್ಬ ಹ್ಯೂಮನ್ ಬೀಯಿಂಗ್ ಅವನ ಮೇಲೆ ಒಂದು ಕ್ರೈಮ್ ಆಗಿರಬೇಕು ಆ್ಯಂಡ್ ಒಬ್ಬ ಹ್ಯೂಮನ್ ಬೀಯಿಂಗ್ ಮಾಡಿರಬೇಕು. ಒಬ್ಬ ಮನುಷ್ಯನಿಂದ ತೊಂದರೆ ಆಗಿರುವಂಥದ್ದು. ಸೊ ಇದು ಬೇಸಿಕ್ ಎಸೆನ್ಷಿಯಲ್ಸ್. ಬಿಕಾಸ್ ಒಂದು ನಾಯಿ ಕಚ್ಚಿದೆ ಅಂತಂದ್ರೆ ನಾಯಿನ ಜೈಲಿಗೆ ಹಾಕೋದಿಕ್ಕೆ ಆಗೋದಿಲ್ಲ. ಸೊ ಅಲ್ಟಿಮೇಟ್ಲಿ ನಿಮಗೆ ಮನುಷ್ಯನಿಂದಾನೇ ಆಗಿರಬೇಕು. ಸೊ ಒಬ್ಬ ಹ್ಯೂಮನ್ ಬೀಯಿಂಗ್ ಎಸೆನ್ಷಿಯಲ್ ಆಗ್ತಾನೆ. ಮೆನ್ಸ್ ರಿಯಾ ಗಿಲ್ಟಿ ಇಂಟೆನ್ಷನ್, ಗಿಲ್ಟಿ ಮೈಂಡ್ ಗೊತ್ತಿದೆ. ಆಕ್ಟಸ್ ರಿಯಸ್ ಆ ಗಿಲ್ಟಿ ಸ್ಟೇಟ್ ಆಫ್ ಮೈಂಡ್ ಇಂದ ಕಮಿಟ್ ಆದಂತ ಒಂದು ಆಕ್ಟಸ್ ರಿಯಸ್ ಅನ್ಸ್ಕೊಳ್ಳುತ್ತೆ. ಅಂಡ್ ಅನ್ ಆಕ್ಟ್ ವಿತೌಟ್ ಮೆನ್ಸ್ ರಿಯಾ ಇಸ್ ನೋ ಕ್ರೈಮ್ ಅಂತಂದ್ರೆ ಗಿಲ್ಟಿ ಇಂಟೆನ್ಷನ್ ಇಲ್ಲದೆ ಕಮಿಟ್ ಮಾಡಿದಂತ ಆಕ್ಟ್ ಕ್ರೈಮ್ ಆಗೋದಿಲ್ಲ. ಸೊ ನಮಗೆ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಅಂಡ್ ಈ ಆಕ್ಟ್ ಕಮಿಟ್ ಆದ ನಂತರ ಇಂಜುರಿ ಕಾಸ್ ಆಗಿರಬೇಕು. ಇಂಜುರಿ ಯಾವ ರೀತಿ ಇರುತ್ತೆ? ಇಂಜುರಿ ಇದಕ್ಕೂ ಮುಂಚೆ IPC ಅಲ್ಲಿ ನಿಮಗೆ ಸೆಕ್ಷನ್ 44 ಅಲ್ಲಿ ಡಿಫೈನ್ ಆಗಿತ್ತು. ಈಗ ಯಾವ ಸೆಕ್ಷನ್ ಅಲ್ಲಿ ಇದೆ ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. BNS ನ ಸೆಕ್ಷನ್ ಯಾವುದು ಅನ್ನೋದು ತಿಳಿಸಿ. ಸೊ ಇಂಜುರಿ ಅನ್ನೋದು ನಮಗೆ 4 ರೀತಿ ಆಗಿರುತ್ತೆ. ಒಂದು, ನಿಮ್ಮ ಮೈಂಡ್ಗಾಗಿರಬಹುದು, ಬಾಡಿಗೆ ಇಂಜುರಿ ಆಗಿರಬಹುದು, ಅಥವಾ ರೆಪ್ಯುಟೇಷನ್ಗೆ ಇಂಜುರಿ ಆಗಿರಬಹುದು, ಇಲ್ಲ ನಿಮ್ಮ ಪ್ರಾಪರ್ಟಿಗೆ ಇಂಜುರಿ ಆಗಿರಬಹುದು. ಈ 4 ಎಸೆನ್ಷಿಯಲ್ಸ್, ಈ 4 ಇದರಲ್ಲಿ ಯಾವುದಕ್ಕೊಂದು ಇಂಜುರಿ ಆದಲ್ಲಿ ಇಂಜುರಿ ಅನ್ನೋ ಡೆಫಿನೇಷನ್ ಅಲ್ಲಿ ಕವರ್ ಆಗುತ್ತೆ. ಅಂತಂದ್ರೆ ತೊಂದರೆ ಆದಲ್ಲಿ, ಡ್ಯಾಮೇಜ್ ಆದಲ್ಲಿ. ಸೊ ದಟ್ ಕ್ಯಾನ್ ಬಿ ಟು ಯುವರ್ ಮೈಂಡ್, ಬಾಡಿ, ರೆಪ್ಯುಟೇಷನ್ ಆರ್ ಪ್ರಾಪರ್ಟಿ. ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವೆಶನ್, ನೆನಪಿರ್ಲಿ. ಸೊ ಈಗ ಒಂದು ಎಸೆನ್ಷಿಯಲ್ಸ್ ಆಫ್ ಕ್ರೈಮ್ ಅಂತಂದಾಗ ಈ 4 ಎಸೆನ್ಷಿಯಲ್ಸ್. ನೆಕ್ಸ್ಟ್ ಸ್ಟೇಜಸ್ ಆಫ್ ಕ್ರೈಮ್. ಸೊ ಈ 4 ಎಸೆನ್ಷಿಯಲ್ಸ್ ಫುಲ್ಫಿಲ್ ಆದ್ರೇನೆ ಕ್ರೈಮ್ ಆಗಿದೆ ಅಂತ ಹೇಳೋದು, ರೈಟ್? ಸ್ಟೇಜಸ್ ಆಫ್ ಕ್ರೈಮ್ ಅಂತಂದ್ರೆ ಹಂತಗಳು. ಯಾವ ರೀತಿ ನಾವು ಡಿವೈಡ್ ಮಾಡ್ತೀವಿ ಒಂದು ಕ್ರೈಮ್ನ ಡಿವೈಡ್ ಮಾಡೋದು ಅಂತಂದ್ರೆ ನಮಗೆ ಇದೂ ಸಹ 4 ಭಾಗಗಳಲ್ಲಿ ನಾವು ಡಿವೈಡ್ ಮಾಡಬಹುದು. ಯಾಕೆ ಡಿವೈಡ್ ಮಾಡ್ತೀವಿ ಅನ್ನೋದನ್ನ ನಂತರ ಹೇಳ್ತೀನಿ. ಬಟ್ ಫಸ್ಟ್ ಆಫ್ ಆಲ್ ಸ್ಟೇಜಸ್ ಆಫ್ ಕ್ರೈಮ್ ಅಂತಂದಾಗ ನಮಗೆ 4 ಸ್ಟೇಜ್ ಏನ್ ಬರುತ್ತೆ? ಇಂಟೆನ್ಷನ್ ಅಂತಂದ್ರೆ ಮೆನ್ಸ್ ರಿಯಾ ಅಲ್ವಾ? ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ಫಸ್ಟ್ ಸ್ಟೇಜ್ ಆಗತ್ತೆ ಮೆನ್ಸ್ ರಿಯಾ. ಇಂಟೆನ್ಷನ್, ಗಿಲ್ಟಿ ಸ್ಟೇಟ್ ಆಫ್ ಮೈಂಡ್. ಯಾವುದೇ ಒಂದು ಒಫೆನ್ಸ್ ನ ಕಮಿಟ್ ಮಾಡೋದಕ್ಕೆ ನಿಮಗೆ ಮೆನ್ಸ್ ರಿಯಾ ಇರಬೇಕು. ವಿತೌಟ್ ಮೆನ್ಸ್ ರಿಯಾ ಅದು ಕ್ರೈಮ್ ಅಲ್ಲ. ಅಂಡ್ ಕೇವಲ ಮೆನ್ಸ್ ರಿಯಾ ಮಾತ್ರ ಇದೆ ಅನ್ನೋ ಕಾರಣಕ್ಕೆ ನಾವು ಪನಿಷ್ಮೆಂಟ್ ಕೊಡೋದಿಲ್ಲ. ಓಕೆ, ಸೊ ಮೆನ್ಸ್ ರಿಯಾ ಫಸ್ಟ್ ಸ್ಟೇಜ್ ಆಗತ್ತೆ. ಸೆಕೆಂಡ್ ಸ್ಟೇಜ್ ಪ್ರಿಪರೇಷನ್ ಅಂತಂದ್ರೆ ಈಗ ಮೆನ್ಸ್ ರಿಯಾ ಅಂತಂದ್ರೆ ನಾವು ದಿನಕ್ಕೆ ಹಲವಾರು ಯೋಚನೆ ಬರುತ್ತೆ, ಕೋಪ ಬರುತ್ತೆ. ಆಚೆ ಸಮಾಜದಲ್ಲಿ ಏನೇ ಒಂದು ವಿಷಯದಲ್ಲಿ ನಾವು ಅಷ್ಟು ಬೇಗ ಇನ್ಸ್ಟಿಂಕ್ಟ್ ನಮ್ದು ಕೋಪ ಬರುತ್ತೆ. ಅಂಡ್ ಅದರಲ್ಲಿ ಇವ್ರನ್ನ ಹೊಡಿಬೇಕು, ಅವ್ರನ್ನ ಆ ಥರ ಆಗ್ಬೇಕು, ಈ ಥರ ಆಗ್ಬೇಕು ಅಂತೆಲ್ಲ ಅನ್ಸತ್ತೆ. ದಟ್ ಈಸ್ ಆಲ್ ಗಿಲ್ಟಿ ಮೈಂಡ್ ಹೇಳ್ಬೇಕಾದ್ರೆ. ಬಟ್ ಕೇವಲ ನಿಮ್ಮ ಗಿಲ್ಟಿ ಮೈಂಡ್ಗೆ ಪನಿಷ್ಮೆಂಟ್ ಅಂತ ಇರೋದಿಲ್ಲ. ಇಲ್ಲೇ ಅಲ್ಲ, ಯಾವುದೇ ಪ್ರಪಂಚದಲ್ಲಿ ವರ್ಲ್ಡ್ ಅಲ್ಲಿ ಯಾವ ಲಾ ಅಲ್ಲೂ ಸಹ ಕೇವಲ ಗಿಲ್ಟಿ ಮೈಂಡ್ಗೆ ಅಂತ
ಪನಿಷ್ಮೆಂಟ್ ಕೊಟ್ಟಿಲ್ಲ. ಆದ್ರೆ ಈ ಗಿಲ್ಟಿ ಮೈಂಡ್ಗೆ ನಿಮ್ಮ ಆಕ್ಟಸ್ ರಿಯಸ್ ಸೇರಿದ್ರೆ ಅದಕ್ಕೆ ಪನಿಷ್ಮೆಂಟ್ ಡೆಫಿನೆಟ್ಲಿ ಇದೆ. ಸೊ ಫಸ್ಟ್ ಸ್ಟೇಜ್ ಆಗತ್ತೆ ಗಿಲ್ಟಿ ಮೈಂಡ್. ಸೆಕೆಂಡ್ ಸ್ಟೇಜ್, ಆ ನಿಮ್ಮ ಗಿಲ್ಟಿ ಮೈಂಡ್ ಇಂದ ನೀವು ಎಕ್ಸಿಕ್ಯೂಟ್ ಮಾಡೋದಿಕ್ಕೆ ಪ್ರಿಪರೇಷನ್ ಸ್ಟೇಜ್. ಇದು ನಮ್ಮ ಸೆಕೆಂಡ್ ಸ್ಟೇಜ್ ಆಗತ್ತೆ, ಪ್ರಿಪರೇಷನ್. ಸೊ ಈಗ ಇಂಟೆನ್ಷನ್, ಯಾರನ್ನಾದ್ರೂ ಜಗಳ ಆಗಿತ್ತು, ಸೊ ಅವರನ್ನ ಕೊಲೆ ಮಾಡಬೇಕು ಅಂತ ಅನ್ಕೊಳ್ಳೋಣ. ಈಗ ಅದಕ್ಕೆ ಪ್ರಿಪರೇಷನ್ ಸ್ಟೇಜ್. ಸೊ ಪ್ರಿಪರೇಷನ್ ಅಂತಂದ್ರೆ ಪ್ಲಾನ್ ಮಾಡೋದು, ಸ್ಕೆಚ್ ಮಾಡೋದು, ಯಾರಿಗಾದ್ರೂ ನಾವು ಸುಪಾರಿ ಕೊಡೋದು, ಇಲ್ಲ ಅಂತಂದ್ರೆ ವಿಷ ತರೋದು, ಇಲ್ಲ ಏನು ನೈಫ್ ಒಂದು ಕೊಂಡ್ಕೊಳ್ಳೋದು, ಆಸಿಡ್ ಕೊಂಡ್ಕೊಳ್ಳೋದು, ಈ ರೀತಿ ಪ್ರತಿಯೊಂದು ಪ್ರಿಪರೇಷನ್ ಸ್ಟೇಜ್ ಅಲ್ಲಿ ಇನ್ವಾಲ್ವ್ ಆಗುವಂಥದ್ದು, ತಯಾರಿ ಮಾಡ್ಕೊಳ್ಳುವಂಥದ್ದು, ಆ ಕ್ರೈಮ್ ನ ಕಮಿಟ್ ಮಾಡೋದಕ್ಕೆ ಎಲ್ಲಾನು ಪ್ರಿಪರೇಷನ್ ಸ್ಟೇಜ್ ಅಲ್ಲಿ ಬರುತ್ತೆ. ಸೊ ಪ್ರಿಪರೇಷನ್ ಸ್ಟೇಜ್ ಅಂತಂದ್ರೆ ನಿಮ್ಮ ಪ್ಲಾನಿಂಗ್ ಇಂದ ಹಿಡಿದು ನೀವು ಕಂಪ್ಲೀಟ್ ಆಗಿ ತಯಾರಿ ಎಲ್ಲ ಮಾಡ್ಕೊಳ್ಳೋದನ್ನ ನಾವು ಪ್ರಿಪರೇಷನ್ ಅಂತಾನೆ ಕರಿತೀವಿ. ಸೊ ಈ ಪ್ರಿಪರೇಷನ್ ಸ್ಟೇಜ್ ನಮ್ಮ ಸೆಕೆಂಡ್ ಸ್ಟೇಜ್ ಆಗತ್ತೆ. ಥರ್ಡ್ ಸ್ಟೇಜ್ ಅಂತಂದ್ರೆ ಈಗ ಮೂರನೇ ಹಂತ, ಅಟೆಂಪ್ಟ್ ಸ್ಟೇಜ್. ಇದು ಅಟೆಂಪ್ಟ್ ನಮ್ಮ ಥರ್ಡ್ ಸ್ಟೇಜ್. ಅಟೆಂಪ್ಟ್ ಅಂತಂದ್ರೆ ಫಸ್ಟ್ ಗಿಲ್ಟಿ ಇಂಟೆನ್ಷನ್ ಇತ್ತು ಅಂಡ್ ಆ ಒಂದು ಇಂಟೆನ್ಷನ್ ನ ಫುಲ್ಫಿಲ್ ಮಾಡೋದಕ್ಕೆ ನಾವು ಎಲ್ಲ ತಯಾರಿ ಮಾಡ್ಕೊಂಡಿದೀವಿ. ಈಗ ಅಟೆಂಪ್ಟ್ ಮಾಡ್ತಿದೀವಿ. ಸೊ ಯಾರಿಗೆ ಕೊಲೆ ಮಾಡ್ಬೇಕಿತ್ತು ಅವರ ಊಟಕ್ಕೆ ಸ್ವಲ್ಪ ವಿಷ ಬೆರೆಸಿದೀವಿ, ಅವ್ರನ್ನ ಮನೆಗೆ ಇನ್ವೈಟ್ ಮಾಡಿದೀವಿ, ಬನ್ನಿ ಊಟ ಮಾಡಿ. ಆದ್ರೆ ಇವತ್ತು ಅವರು ಊಟ ಮಾಡ್ಲಿಲ್ಲ, ಅವ್ರು ಬೇರೆ ಕಡೆ ಊಟ ಮಾಡಿದ್ರು. ಸೊ ಹಾಗಾಗಿ ಊಟ ತಿನ್ಲಿಲ್ಲ ಅಂಡ್ ಸಾಯ್ಲಿಲ್ಲ. ಅದರಿಂದ ಏನಾಯ್ತು, ನೀವೇನೋ ವಿಷ ಬೆರೆಸಿದಿರಿ ಬಟ್ ಅವ್ರು ತಿನ್ಲಿಲ್ಲ, ಅದು ಅಟೆಂಪ್ಟ್. ಅವ್ರು ಊಟ ತಿಂದಿದ್ರೆ ನಮ್ಮ ಫೋರ್ತ್ ಸ್ಟೇಜ್ ಅಕಂಪ್ಲಿಷ್ಮೆಂಟ್ ಆಗಿರೋದು. ಫೋರ್ತ್ ಸ್ಟೇಜ್ ಏನು, ಅಕಂಪ್ಲಿಷ್ಮೆಂಟ್ ಅಂತಂದ್ರೆ ಟಾಸ್ಕ್ ಫುಲ್ಫಿಲ್ ಆಗೋದನ್ನ ನಾವು ಅಕಂಪ್ಲಿಷ್ಮೆಂಟ್. ಊಟ ತಿಂದು ಸಾಯೋದು ಫುಲ್ಫಿಲ್ಮೆಂಟ್. ಸೊ ಆ ವ್ಯಕ್ತಿ ಊಟ ತಿಂದಿದ್ರೆ ಆ ದಿನ ನಮ್ಗೆ ನಮ್ಮ ಟಾಸ್ಕ್ ಅಕಂಪ್ಲಿಷ್ ಆಗೋದು. ತಿನ್ಲಿಲ್ಲ, ಹಾಗಾಗಿ ಅದು ಅಟೆಂಪ್ಟ್ ಆಗಿ ಉಳ್ಕೊಳ್ತು. ಬಿಕಾಸ್ ಒಂದ್ಸತಿ ತಿಂದ್ಮೇಲೆ ಒಫೆನ್ಸ್ ಕಮಿಟ್ ಆದ ಹಾಗೆ ಅಲ್ವಾ. ವ್ಯಕ್ತಿ ಊಟ ಮಾಡಿದ್ದಾನೆ ಅಂತಂದ್ಮೇಲೆ ನಮಗೆ ನಮ್ಮ ಟಾಸ್ಕ್ ಫುಲ್ಫಿಲ್ ಆಯ್ತು, ನಾವು ಮಾಡ್ಬೇಕು ಅನ್ಕೊಂಡಿದ್ದಾದ್ರೆ ಅಂಡ್ ಅದಾಯ್ತು ಅನ್ನೋ ರೀತಿ. ಬಟ್ ಆ ವ್ಯಕ್ತಿ ಊಟ ತಿನ್ಲಿಲ್ಲ ಅಂತಂದ್ರೆ ಅದು ಕೇವಲ ಅಟೆಂಪ್ಟ್ ಉಳ್ಕೊಂತು. ಈಗ ಅಟೆಂಪ್ಟ್ ಮತ್ತೆ ಮಾಡ್ಬೇಕಾಗತ್ತೆ, ಇನ್ನೊಂದ್ಸತಿ ಊಟಕ್ಕೆ ಕರೆದು ಮತ್ತೊಂದ್ಸತಿ ಊಟಕ್ಕೆ ವಿಷ ಬೆರೆಸ್ಬೇಕಾಗತ್ತೆ. ಇನ್ನೊಂದ್ಸತಿ ಅಕಂಪ್ಲಿಷ್ಮೆಂಟ್ ಆಗತ್ತಾ ಇಲ್ವಾ ಅನ್ನೋದು ಅಗೇನ್ ಡೌಟ್ಫುಲ್ ಸಿಚುವೇಶನ್. ಬಟ್ ಅಟೆಂಪ್ಟ್ ಅನ್ನೋದು ನಮ್ಮ ಥರ್ಡ್ ಸ್ಟೇಜ್, ಅಕಂಪ್ಲಿಷ್ಮೆಂಟ್ ಫೋರ್ತ್ ಸ್ಟೇಜ್. ಈಗ ನಾನು ಹೇಳ್ತಿದ್ದಾಗೇನೆ ನಿಮಗೆ ಒಂದು ಡೌಟ್ ಬರಬಹುದು, ಅಟೆಂಪ್ಟ್ ಇವತ್ತು ಊಟಕ್ಕೆ ವಿಷ ಹಾಕ್ದ, ನಾಳೆನು ಊಟಕ್ಕೆ ವಿಷ ಹಾಕ್ಬೋದು ಅಂತಂದ್ರೆ ಇವತ್ತೇ ಯಾಕೆ ಪನಿಷ್ಮೆಂಟ್ ಕೊಡಬಾರ್ದು ಇವನಿಗೆ? ಊಟಕ್ಕೆ ವಿಷ ಹಾಕೋದು ಪನಿಷ್ಮೆಂಟ್ ಅಲ್ವಾ ಅಂತ. ಡೆಫಿನೆಟ್ಲಿ ಎಸ್. ಅದಕ್ಕೋಸ್ಕರನೇ ನಾವು ಸ್ಟೇಜಸ್ ಅಲ್ಲಿ ನಾವು ಡಿವೈಡ್ ಮಾಡ್ತಿರೋದು. ಒಂದು ಕ್ರೈಮ್ ನ, ಒಂದು ಒಫೆನ್ಸ್ ನ 4 ಸ್ಟೇಜ್ ಅಲ್ಲಿ ಡಿವೈಡ್ ಮಾಡುವಂತ ಪರ್ಪಸ್ ಏನೇ ದಟ್ ನಾವು ಪನಿಷ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ನಾ ಆಲ್ರೆಡಿ ಹೇಳಿದಾಗೆ ಫಸ್ಟ್ ಸ್ಟೇಜ್ ಮೆನ್ಸ್ರಿಯಾ ಸ್ಟೇಜ್ಗೆ ಯಾವುದೇ ಲಾ ಅಲ್ಲಿ ಪನಿಷ್ಮೆಂಟ್ ಇಲ್ಲ. ಸೆಕೆಂಡ್ ಸ್ಟೇಜ್ ಪ್ರಿಪರೇಷನ್ ಸ್ಟೇಜ್ಗೆ ಪನಿಷ್ಮೆಂಟ್ ಇದೆ. ಕೆಲವು ಒಫೆನ್ಸಸ್, 3 ಒಫೆನ್ಸಸ್ ನ ನಾವು ಪ್ರಿಪರೇಷನ್ ಸ್ಟೇಜ್ಗೆನೆ ಪನಿಷಬಲ್ ಮಾಡಿದೀವಿ. ಯಾವುದೆಲ್ಲ? ವೇಜಿಂಗ್ ವಾರ್ ಅಗೇನ್ಸ್ಟ್ ಗವರ್ಮೆಂಟ್, ಅಗೇನ್ಸ್ಟ್ ಫ್ರೆಂಡ್ಲಿ ಫಾರಿನ್ ಕಂಟ್ರಿ, ಹಾಗೂ ನಮ್ಮ ಟು ಕಮಿಟಿಂಗ್ ರಾಬರಿ ಆರ್ ಡಕೈತಿ ಸೆಕ್ಷನ್ 399. ಈ 3 ಒಫೆನ್ಸಸ್ ನಾವು ಪ್ರಿಪರೇಷನ್ ಸ್ಟೇಜ್, ತಯಾರಿ ಹಂತದಲ್ಲೇನೆ ನಾವು ಅವರನ್ನ ಪನಿಷ್ ಮಾಡ್ತಿದೀವಿ. ಬಿಕಾಸ್ ನಮ್ಮ ಲಾ ಕೆಲಸ ಒಫೆನ್ಸ್ ಅಕಂಪ್ಲಿಷ್ ಆಗೋದ ನಂತರ, ಒಫೆನ್ಸ್ ಕಮಿಟ್ ಆದ ನಂತರ ಪನಿಷ್ ಮಾಡೋದು ಅಷ್ಟೇ ಅಲ್ಲ, ಡಿಟರೆನ್ಸ್ ಎಫೆಕ್ಟ್ ಕ್ರಿಯೇಟ್ ಮಾಡೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಈ ಪ್ರಿಪರೇಷನ್ ಸ್ಟೇಜ್ಗೆನೆ ನಾವು ಪನಿಷ್ ಮಾಡ್ತಿರೋದು, ಡಿಟರೆನ್ಸ್ ಎಫೆಕ್ಟ್, ಆ ಒಫೆನ್ಸ್ ಆಗೋದನ್ನ ತಡೆಯೋದಿಕ್ಕೆ ಮಾಡ್ತಿರೋದು. ಸೊ ನಮ್ಮ ಲಾ ಅಲ್ಲಿ ಸ್ಟೇಜಸ್ ನ ಡಿಫೈನ್ ಮಾಡೋದರ ಮೇನ್ ಉದ್ದೇಶ ಆಫೆನ್ಸ್ ಆಗೋದನ್ನ ತಡೆಯೋದು ಸಹ ಹೌದು. ಸೊ ಹಾಗಾಗಿ ಈ ಒಂದು 3 ಒಫೆನ್ಸಸ್ಗೆ ನಾವು ಪ್ರಿಪರೇಷನ್ ಸ್ಟೇಜ್ ಅಲ್ಲೇನೆ ಪನಿಷಬಲ್ ಒಫೆನ್ಸ್ ಅಂತ ಹೇಳ್ತಿದೀವಿ. ಈ ಒಫೆನ್ಸಸ್ ನಡೆದಲ್ಲಿ ನಾವು ಏನು ಪ್ರಿಪರೇಷನ್ ಸ್ಟೇಜ್ಗೆನೆ ಅವರನ್ನ ಪನಿಷ್ ಮಾಡ್ತೀವಿ. ಇನ್ನು ತಯಾರಿ ಮಾಡ್ಕೊಳ್ತಿದಾರೆ ಅಷ್ಟೇನೆ, ಪ್ಲಾನಿಂಗ್ ಇರಬಹುದು ಅಥವಾ ಇನ್ನೇನಾದ್ರೂ ಮಾಡ್ಕೊಳ್ತಿರ್ಬಹುದು.
ಗೌರ್ಮೆಂಟ್ ವಿರುದ್ಧ ವಾರ್ ವೇಜ್ ಮಾಡೋದಕ್ಕೆ. ಸೊ ಈ ಒಂದು ಸರ್ಕಮ್ಸ್ಟಾನ್ಸಸ್, ವೆಪನ್ಸ್ ರೆಡಿ ಮಾಡ್ತಿರ್ಬೋದು, ಜನರನ್ನ ಮಾತನಾಡ್ತಿರ್ಬಹುದು, ಈ ಸ್ಟೇಜ್ ಅಲ್ಲೇನೆ ನಾವು ಅವರನ್ನ ಗೊತ್ತಾಗಿದೆ ಅಂದ ತಕ್ಷಣ ಪನಿಷಬಲ್. ಸೆಕೆಂಡ್, ಸೊ ದಟ್ ಅವರು ಅಕಂಪ್ಲಿಷ್ ಮಾಡೋದಕ್ಕೆ ಆಗದೇ ಇಲ್ಲ. ಆ್ಯಂಡ್ ಇದು ಅಟೆಂಪ್ಟ್ ಸ್ಟೇಜ್, ಥರ್ಡ್ ಸ್ಟೇಜ್. ಈ ಸ್ಟೇಜ್ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಅಟೆಂಪ್ಟ್ ಸ್ಟೇಜನ್ನ ಪನಿಷಬಲ್. ಕೆಲವೊಂದು ಒಫೆನ್ಸಸ್ನ IPC ಅಲ್ಲಿ 3 ರೀತಿ ನಾವು ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದೀವಿ. ಒಂದು, ಕೆಲವು ಒಫೆನ್ಸಸ್ಗೆ ಅಕಂಪ್ಲಿಷ್ಮೆಂಟ್ ಆದಾಗ ಏನು ಪನಿಷ್ಮೆಂಟ್, ಅಟೆಂಪ್ಟ್ ಆಗಿ ಉಳ್ಕೊಳ್ರೆ ಪನಿಷ್ಮೆಂಟ್ ಏನು. ಥೆಫ್ಟ್ಗೆ ಏನು ಪನಿಷ್ಮೆಂಟ್, ಅಟೆಂಪ್ಟ್ ಟು ಥೆಫ್ಟ್. ಮರ್ಡರ್, ಅಟೆಂಪ್ಟ್ ಟು ಮರ್ಡರ್. ಕಲ್ಪಬಲ್ ಹೋಮಿಸೈಡ್, ಅಟೆಂಪ್ಟ್ ಟು ಕಲ್ಪಬಲ್ ಹೋಮಿಸೈಡ್. ಈ ಒಂದು ಪನಿಷ್ಮೆಂಟ್ಸ್ ಆಲ್ರೆಡಿ ಪ್ರಿಸ್ಕ್ರೈಬ್ಡ್ ಇದೆ, ರೈಟ್. ಆದ್ರೆ ಆಲ್ರೆಡಿ ಹೇಳಿದಾಗೆ ಥೆಫ್ಟ್ಗೆ ನಿಮ್ಮ ಪನಿಷ್ಮೆಂಟ್ ಪ್ರಿಸ್ಕ್ರೈಬ್ ಮಾಡಿಲ್ಲ. ಎಲ್ಲೆಲ್ಲೆಲ್ಲ ಒಂದ್ ರೀತಿ ಫಸ್ಟ್ ಥಿಂಗ್ ಆಲ್ರೆಡಿ ಪ್ರಿಸ್ಕ್ರೈಬ್ಡ್ ಇದೆ, ಅಕಂಪ್ಲಿಷ್ಮೆಂಟ್ಗೇನು ಪ್ಲಸ್ ಅದರ ಅಟೆಂಪ್ಟ್ಗೇನು ಅಂತ. ಎಲ್ಲಿ ನಿಮಗೆ ಈ ರೀತಿ ಒಫೆನ್ಸಸ್ಗೆ ಅಟೆಂಪ್ಟ್ ಅನ್ನ ಪ್ರಿಸ್ಕ್ರೈಬ್ ಮಾಡಿಲ್ಲ, ಅದಕ್ಕೆಲ್ಲ ನಮಗೆ ರೆಸಿಡ್ಯೂರಿ ಪ್ರಾವಿಷನ್ ಇದೆ, ಸೆಕ್ಷನ್ 511 ಅಟೆಂಪ್ಟ್ ನ ಪನಿಷಬಲ್ ಒಫೆನ್ಸ್ ಅಂತ ಹೇಳುತ್ತೆ. ಸೊ ಈ ಸೆಕ್ಷನ್ ಪ್ರಕಾರ ಬೇರೆಲ್ಲ ಉಳಿದಂತ ಒಫೆನ್ಸಸ್ ನ ಕೇವಲ ಅಟೆಂಪ್ಟ್ ಮಾಡಿ ಉಳ್ಕೊಂಡ್ರೆ ಅವರಿಗೆ ಈ ಸೆಕ್ಷನ್ 511 ಅಲ್ಲಿ ನಾವು ಪನಿಷ್ ಮಾಡ್ತೀವಿ, ಅರ್ಧದಷ್ಟು ಪನಿಷ್ಮೆಂಟ್ ಸಿಗುತ್ತೆ. ಅದಲ್ಲದೆ ಮೂರನೇ ರೀತಿ ಪನಿಷ್ಮೆಂಟ್, ಅದು ನಮ್ಮ 309ಗಿತ್ತು, ಅಂತಂದ್ರೆ ಅಟೆಂಪ್ಟ್ ಟು ಕಮಿಟ್ ಸ್ಯೂಸೈಡ್. ಈಗ ಆ ಸೆಕ್ಷನ್ ನಾವು ಕಾಣೋದಿಲ್ಲ, ಏನಕ್ಕಂದ್ರೆ ನಾವು ಅಟೆಂಪ್ಟ್ ಟು ಕಮಿಟ್ ಸೂಸೈಡ್ ನಾವು ತೆಗೆದಿದ್ದೀವಿ. ಬಟ್ ಆ ಜಾಗದಲ್ಲಿ ಆ ಒಂದು ಅಟೆಂಪ್ಟ್ ಟು ಕಮಿಟ್ ಸೂಸೈಡ್ ಯಾವುದೇ ಒಂದು ಲೀಗಲ್ ಕೆಲಸನ ರಿಸ್ಟ್ರೈನ್ ಮಾಡೋದಕ್ಕಾಗಿದ್ರೆ ಆವಾಗ ನಾವು ಪನಿಷಬಲ್ ಒಫೆನ್ಸ್ ಅಂತ ಹೇಳ್ತೀವಿ. ಸೊ ಸೂಸೈಡ್ ನ ಅಟೆಂಪ್ಟ್ ನ ಸ್ಪೆಸಿಫಿಕ್ ಆಗಿ ಯಾಕೆ ಹೇಳ್ತಿರೋದು, ಬಿಕಾಸ್ ಈ ಒಂದು ಪನಿಷ್ಮೆಂಟ್ ಸೂಸೈಡ್ ಅಕಂಪ್ಲಿಷ್ ಆದ ನಂತರ ಪನಿಷ್ ಮಾಡೋದಕ್ಕೆ ಅವ್ರು ಇರೋದಿಲ್ಲ. ಸೊ ಇಲ್ಲಿ ಅಟೆಂಪ್ಟ್ ಹಂತದಲ್ಲೇ ಪನಿಷ್ ಮಾಡ್ಬೇಕಾಗತ್ತೆ. ಸೊ ಈ 3 ರೀತಿ ನಾವು ಪನಿಷ್ ಮಾಡ್ತೀವಿ. ಹಾಗಾಗಿ ನಮ್ಮ IPC, ನಮ್ಮ BNS ಅಲ್ಲಿ ಪ್ರತಿಯೊಂದು ಒಫೆನ್ಸಿಗೂ ಅಟೆಂಪ್ಟ್ ಸ್ಟೇಜ್ ಅಲ್ಲಿ ಪನಿಷ್ಮೆಂಟ್ ಇದೆ. ಇದು ಇಂಪಾರ್ಟೆಂಟ್ ಆಗತ್ತೆ ತಿಳ್ಕೊಳ್ಳೋದು. ಬಿಕಾಸ್ ಇವತ್ತು ಒಬ್ರು ಬ್ಯಾಂಕ್ ಅಲ್ಲಿ ಲಾಕರ್ ಹೊಡೆಯೋದಿಕ್ಕೆ ಹೋಗ್ತಾನೆ, ಅವನು ಇವತ್ತು ಪಾಸಿಬಲ್ ಆಗ್ಲಿಲ್ಲ, ಸೊ ಹೋಗ್ಲಿ ಬಿಡು ಅವ್ನು ಅಟೆಂಪ್ಟೇ ಮಾಡಿದ್ದು ಅಂತ ಬಿಡೋದಿಕ್ಕೆ ಆಗಲ್ದಿಲ್ಲ ಅಲ್ವಾ, ಮತ್ತೆ ನಾಳೆ ಬರ್ಬೋದು ಬ್ಯಾಂಕ್ ಲಾಕರ್ ಹೊಡೆಯೋದಿಕ್ಕೆ. ಸೊ ಇವತ್ತೇ ಹೊಡೆದಿದ್ದಾನೆ ಅಂತಂದಾಗ ಆ ವ್ಯಕ್ತಿನೇ ಇವತ್ತೇ ಹಿಡಿಬೇಕು. ನಾವು ಇನ್ನೊಂದ್ಸತಿ ಬಂದು ಲಾಕರ್ ಹೊಡೆಯುವಂತ ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅಟೆಂಪ್ಟ್ ಸ್ಟೇಜ್ ಅನ್ನ ಪನಿಷ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಫೈನಲ್ ಅಕಂಪ್ಲಿಷ್ಮೆಂಟ್ ಸ್ಟೇಜ್. ಇದಕ್ಕೆ ನಿಮ್ಮ ಒಫೆನ್ಸ್ ಕ್ರೈಮ್ ಕಮಿಟ್ ಆಯ್ತು, ಇಲ್ಲಿಗೆ ನಿಮ್ಮ ಒಫೆನ್ಸ್ ಆಗಿದೆ. ಸೊ ಡೆಫಿನೆಟ್ಲಿ ಈ ಅಕಂಪ್ಲಿಷ್ಮೆಂಟ್ ಸ್ಟೇಜ್ಗೆ ಪ್ರತಿಯೊಂದು ಒಫೆನ್ಸಸ್ನ ನಾವು ಪನಿಷ್ ಮಾಡಲೇ ಮಾಡ್ತೀವಿ. ಹಾಗಾಗಿ ಅಕಂಪ್ಲಿಷ್ಮೆಂಟ್ ನಮ್ಮ 4th ಸ್ಟೇಜ್. ಸೊ ನಮಗೆ ನೆನಪಿರಬೇಕು 4 ಸ್ಟೇಜಸ್ ಆಫ್ ಏನು ಒಫೆನ್ಸ್ ಏನೇನು ಅಂತಂದ್ರೆ ಮೆನ್ಸ್ ರಿಯಾ, ಪ್ರಿಪರೇಷನ್, ಅಟೆಂಪ್ಟ್ ಹಾಗೂ ಅಕಂಪ್ಲಿಷ್ಮೆಂಟ್. ಸೊ ಈಗ ಈ 4 ಸ್ಟೇಜ್ ಅಕಂಪ್ಲಿಷ್ಮೆಂಟ್, ಇದರಲ್ಲೇ ಒಂದು ಇನ್ಬಿಲ್ಟ್ ಕಾನ್ಸೆಪ್ಟ್ ಏನು ಅಂತಂದ್ರೆ ಇನ್ಕೊಹೇಟ್ ಒಫೆನ್ಸಸ್ ಏನು ಅಂತ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ. ಇನ್ಕೊಹೇಟ್ ಕ್ರೈಮ್ಸ್ ಏನು? ಇನ್ಕೊಹೇಟ್ ಕ್ರೈಮ್ಸ್ ಅಂತಂದ್ರೆ ಈಗ ಒಂದು ಒಫೆನ್ಸ್ ಕಂಪ್ಲೀಟ್ ಆಗಿ ನೀವು ಮಾಡಿದ್ರೆ ಅಂತಂದ್ರೆ ಮರ್ಡರ್ ಮಾಡಬೇಕು, ಕೊಲೆ ಮಾಡಬೇಕು ಅನ್ಕೊಂಡ್ರಿ, ಕೊಲೆ ಆಯ್ತು, ಅಕಂಪ್ಲಿಷ್ಮೆಂಟ್ ಆಯ್ತು. ಆದ್ರೆ ಅಕಸ್ಮಾತ್ ಕೊಲೆ ಆಗ್ಲಿಲ್ಲ, ಅವಾಗ ಅಟೆಂಪ್ಟ್ಗೆ ಉಳ್ಕೊಳ್ತು, ಅವಾಗ ನಾವದನ್ನ ಇನ್ಕೊಹೇಟ್ ಕ್ರೈಮ್ ಅಂತ ಕರಿತೀವಿ. ಇನ್ಕೊಹೇಟ್ಗೆ ಅರ್ಥ ನಮಗೆ ಇನ್ಕಂಪ್ಲೀಟ್ ಅಂತಾನೂ ತಗೊಳ್ಬಹುದು. ಇನ್ಕಂಪ್ಲೀಟ್ ಕ್ರೈಮ್. ಸೊ ಕ್ರೈಮ್ ಕಂಪ್ಲೀಟ್ ಮಾಡೋದಕ್ಕಾಗ್ಲಿಲ್ಲ, ಅಕಂಪ್ಲಿಷ್ ಮಾಡೋದಕ್ಕಾಗ್ಲಿಲ್ಲ, ಇನ್ಕಂಪ್ಲೀಟ್ ಆಗಿ ಉಳ್ಕೊಳ್ತು, ಅದನ್ನ ಇನ್ಕೊಹೇಟ್ ಕ್ರೈಮ್ಸ್ ಅಂತ ಕರಿತೀವಿ. ಇನ್ಕೊಹೇಟ್ ಕ್ರೈಮ್ಸ್ಗೆ ನಮಗೆ ಸ್ಪೆಸಿಫಿಕ್ ಚಾಪ್ಟರ್ ಇದೆ BNS ಅಲ್ಲಿ. ಅಂಡ್ ಇನ್ಕೊಹೇಟ್ ಕ್ರೈಮ್ಸ್ ಅಲ್ಲಿ ಏನೇನೆಲ್ಲ ಬರುತ್ತೆ, ನಿಮ್ಮ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಟೆಂಪ್ಟ್ ಹಾಗೂ ಇನ್ನೊಂದೇನು ಬರುತ್ತೆ, ಅಬೆಟ್ಮೆಂಟ್. ಸೊ ಈ 3 ನಾವು ಇನ್ಕೊಹೇಟ್ ಕ್ರೈಮ್ಸ್ ಅಂತ ಕರಿತೀವಿ. ಅಬೆಟ್ಮೆಂಟ್, ಕ್ರಿಮಿನಲ್ ಕಾನ್ಸ್ಪಿರಸಿ ಹಾಗೂ
ಅಟೆಂಪ್ಟ್ ಸ್ಟೇಜ್ಗೆ ಉಳ್ಕೊಳ್ತು ಅಂತಂದ್ರೆ ಡೆಫಿನೆಟ್ಲಿ ಇನ್ಕಂಪ್ಲೀಟ್ ಆಯ್ತು ಕ್ರೈಮ್, ರೈಟ್? ಇದು ನಮಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಈಗ ಅಟೆಂಪ್ಟ್ ನೋಡಿದ್ವಿ ಅಲ್ವಾ? ಸೊ ಅದು ಇನ್ಕೊಹೇಟ್ ಕ್ರೈಮ್ ಅಂದ್ರೆ ಇನ್ಕಂಪ್ಲೀಟ್ ಕ್ರೈಮ್ ಅನ್ನೋದಕ್ಕೆ ಅಟೆಂಪ್ಟ್ ಬರುತ್ತೆ ಅನ್ನೋದು ಅರ್ಥ ಆಯ್ತು. ಅಬೆಟ್ಮೆಂಟ್ ಅಂತಂದ್ರೆ ಇದ್ಯಾಕೆ ಬರುತ್ತೆ ಇನ್ಕಂಪ್ಲೀಟ್ ಅಲ್ಲಿ, ಅಂಡ್ ಕ್ರಿಮಿನಲ್ ಕಾನ್ಸ್ಪಿರಸಿ ಯಾಕೆ ಬರುತ್ತೆ ಅಂತಂದ್ರೆ, ಫಸ್ಟ್ ಥಿಂಗ್ ಅಬೆಟ್ಮೆಂಟ್ ಅಂತಂದ್ರೆ ಒಂದು ಕ್ರೈಮ್ ಅನ್ನ ಕಮಿಟ್ ಮಾಡೋದಕ್ಕೆ ಎ ವ್ಯಕ್ತಿ ಬಿ ವ್ಯಕ್ತಿನ ಉತ್ತೇಜಿಸ್ತಿದ್ದಾನೆ. ಓಕೆ, ಇಲ್ಲಿ ಇಬ್ರು ಪರ್ಸನ್ಸ್ ಇದ್ದಾರೆ, ಉತ್ತೇಜಿಸ್ತಿರುವಂತ ವ್ಯಕ್ತಿ ಬೇರೆ, ಕ್ರೈಮ್ ಕಮಿಟ್ ಮಾಡ್ತಿರುವಂತ ವ್ಯಕ್ತಿ ಬೇರೆ. ಅಬೆಟರ್ ಬೇರೆ, ಕ್ರೈಮ್ ಕಮಿಟ್ ಮಾಡಿದಂತ ವ್ಯಕ್ತಿ ಬೇರೆ. ಈ ಅಬೆಟರ್ ನ ಮೆನ್ಸ್ ರಿಯಾ ಉಪಯೋಗಿಸ್ತಿದ್ದಾನೆ ಅಂಡ್ ಬೇರೆಯೊಬ್ಬರ ಕೈಯಲ್ಲಿ ಆಕ್ಟಸ್ ರಿಯಸ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ನಾವು ಆಲ್ರೆಡಿ ಹೇಳ್ದಾಗೆ ಕೇವಲ ಆಕ್ಟಸ್ ರಿಯಸ್ ನ ಪನಿಷ್ ಮಾಡೋದಿಲ್ಲ ವಿತೌಟ್ ಮೆನ್ಸ್ ರಿಯಾ. ಈಗ ಆ ವ್ಯಕ್ತಿ ಕೊಲೆ ಮಾಡಿದಂತ ವ್ಯಕ್ತಿಗೆ ಮೆನ್ಸ್ ರಿಯಾ ಇರಲೇಬೇಕು ಅಂತ ಇಲ್ಲ, ಬಿಕಾಸ್ ಅವನಿಗೆ ಆಲ್ರೆಡಿ ಬೇರೆ ವ್ಯಕ್ತಿಯಿಂದ ಅಬೆಟ್ಮೆಂಟ್ ಸಿಕ್ಕಿದೆ. ಅಂಡ್ ಈ ವ್ಯಕ್ತಿ ಕೇವಲ ತಲೆ ಉಪಯೋಗಿಸ್ದ ಅಂತ ಹೇಳಿ ನಾವು ಇವನನ್ನ ಬಿಡೋದಿಕ್ಕಾಗೋದಿಲ್ಲ. ಇವನು ತಲೆ ಮೆನ್ಸ್ ರಿಯಾ ಇದ್ದಿದ್ದಕ್ಕೇನೆ ಆ ಕೊಲೆ ನಡೆದಿದ್ದು. ಹಾಗಾಗಿ ನಾವು ಇದನ್ನ ಒಬ್ಬನೇ ಮಾಡಿದ ರೀತಿ ಒಂದೇ ಕ್ರೈಮ್ ಅಲ್ಟಿಮೇಟ್ಲಿ ಅನ್ನೋ ರೀತಿನೇ ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿ ಇಬ್ರಿಗೂ ಪನಿಷ್ಮೆಂಟ್ ಸಿಗತ್ತೆ. ಮರ್ಡರ್ ಮಾಡಿದಂತ ವ್ಯಕ್ತಿಗೆ ಡೆಫಿನೆಟ್ಲಿ ಒಫೆನ್ಸ್ ಏನು ಮಾಡಿದ್ದಾನೆ ಅದರ ಪನಿಷ್ಮೆಂಟ್ ಸಿಗತ್ತೆ. ಅಷ್ಟೇ ಪನಿಷ್ಮೆಂಟ್ ಅಬೆಟ್ಮೆಂಟ್ ಕೊಟ್ಟಂತ ವ್ಯಕ್ತಿಗೂ ಸಿಗತ್ತೆ. ಅಬೆಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟಾಪಿಕ್. ಅಬೆಟ್ಮೆಂಟ್ ಅಲ್ಲಿ ಹಲವಾರು ಸೆಕ್ಷನ್ಸ್ ಇದೆ, ಪನಿಷ್ ಮಾಡೋದು ಹೇಗೆ ಯಾವ್ಯಾವ ಸರ್ಕಮ್ಸ್ಟಾನ್ಸ್ ಅಲ್ಲಿ ಅಂತ, ಅದಕ್ಕೊಂದು ಸೆಪರೇಟ್ ವಿಡಿಯೋ ಮಾಡ್ಬೇಕಾಗತ್ತೆ. ಬಟ್ ಸದ್ಯಕ್ಕೆ ಅಬೆಟ್ಮೆಂಟ್ ಅಂತಂದ್ರೆ ಕೇವಲ ಮೆನ್ಸ್ ರಿಯಾ ತಲೆ ಉಪಯೋಗಿಸಿದಾನೆ ವ್ಯಕ್ತಿ, ಪ್ಲಾನ್ ಮಾಡ್ತಿದ್ದಾನೆ, ಹಾಗಾಗಿ ನಾವು ಅಬೆಟ್ಮೆಂಟ್ ಅನ್ನ ಸಹ ಪನಿಷ್ ಮಾಡ್ತೀವಿ. ಅಬೆಟರ್ ಉತ್ತೇಜನೆ ಕೊಟ್ಟಂತ ವ್ಯಕ್ತಿನ ನಾವು ಪನಿಷ್ ಮಾಡ್ತೀವಿ. ಅಂಡ್ ಇದು ಒಂದು ರೀತಿ ಇನ್ಕಂಪ್ಲೀಟ್ ಕ್ರೈಮ್, ಬಿಕಾಸ್ ಅವನ ಕೈಯಾರೆ ಕೊಲೆ ಮಾಡ್ತಿಲ್ಲ. ಸೊ ಇದು ನಮಗೆ ಇನ್ಕಂಪ್ಲೀಟ್ ಅಲ್ಲೇ ನೋಡ್ತೀವಿ ಇನ್ಕೊಹೇಟ್ ಒಫೆನ್ಸಸ್ ಅಲ್ಲಿ. ಅದೇ ರೀತಿ ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಇಬ್ರು ಇರಬೇಕು ಅಂಡ್ ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಕ್ರೈಮ್ ಆಗ್ಬೇಕು ಅಂತಲ್ಲ, ಇಬ್ರು ಸೇರಿ ಈ ಕ್ರೈಮ್ ಮಾಡಬೇಕು ಅಂತ ಇದ್ ಮಾತನಾಡ್ತಿದ್ದಾರೆ ಅಂತಂದ್ರೆ ನಮಗೆ ಅಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಆದಾಗೆ, ಅಲ್ಲಿಗೆ ನಾವು ಅವ್ರನ್ನ ಪನಿಷ್ ಮಾಡಬಹುದು. ಸೊ ಹಾಗಾಗಿ ಇಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಇಬ್ರು ಕೂತು ಒಂದು ಕ್ರೈಮ್ ಅನ್ನ ಮಾಡಬೇಕು ಅಂತ ಡಿಸ್ಕಸ್ ಮಾಡೋದೇನೆ ನಮಗೆ ಕಾನ್ಸ್ಪೈರ್ ಮಾಡ್ತಿದ್ದಾರೆ, ದಟ್ ಇಟ್ ಸೆಲ್ಫ್ ಇಸ್ ಅ ಒಫೆನ್ಸ್. ಸೊ ಯಾಕಂದ್ರೆ ಒಬ್ಬ ವ್ಯಕ್ತಿ ಯೋಚನೆ ಮಾಡೋದಕ್ಕೆ ನಾವು ಪನಿಷ್ಮೆಂಟ್ ಇಲ್ಲ ಅಂತ ಹೇಳಿದ್ವಿ, ಬಟ್ ಇಲ್ಲಿ ಇಬ್ರು ಯೋಚನೆ ಮಾಡ್ತಿದ್ದಾರೆ ಅಂದ ತಕ್ಷಣ ಪನಿಷ್ಮೆಂಟ್ ಯಾಕೆ? ಯಾಕಂದ್ರೆ ಇನ್ನೊಬ್ಬ ವ್ಯಕ್ತಿ ಇಬ್ರು ಸೇರಿ ಒಬ್ರಿಗೊಬ್ರು ಪುಷ್ ಕೊಡ್ತಿದ್ದಾರೆ ಒಫೆನ್ಸ್ ಕಮಿಟ್ ಮಾಡೋದಿಕ್ಕೆ, ಇನ್ನಷ್ಟು ಸ್ಟ್ರಾಂಗ್ ಕನ್ವಿಕ್ಷನ್ ಆಡ್ ಆಗ್ತದೆ. ಹಾಗಾಗಿ ನಾವು ಈ ಸ್ಟೇಜ್ ಅನ್ನ ಪನಿಷಬಲ್ ಒಫೆನ್ಸ್ ಅಂತ ಮಾಡ್ತಿದ್ದೀವಿ. ಸೊ ಈಗ ಈ ಮೂರು ಸ್ಟೇಜ್, ಈ ಮೂರು ಡಿಫರೆಂಟ್ ಒಫೆನ್ಸಸ್ ಅಟೆಂಪ್ಟ್, ಅಬೆಟ್ಮೆಂಟ್ ಹಾಗೂ ಕ್ರಿಮಿನಲ್ ಕಾನ್ಸ್ಪಿರಸಿ ಇನ್ಕಂಪ್ಲೀಟ್ ಒಫೆನ್ಸ್ ಆಗಿ ಉಳಿಯುತ್ತೆ. ಕ್ರಿಮಿನಲ್ ಕಾನ್ಸ್ಪಿರಸಿ ನೀವು ಅಕಂಪ್ಲಿಷ್ ಮಾಡೋ ತನಕ ಕಾಯೋದಿಲ್ಲ, ನೀವು ಒಫೆನ್ಸ್ ಮಾಡಿ ನಂತರ ಕರ್ಕೊಂಡು ಹೋಗ್ತೀವಿ ಅಂತ ಕಾಯೋದಿಲ್ಲ. ಕಾನ್ಸ್ಪೈರ್ ಮಾಡ್ತಿದಾರೆ ಅಂದ್ರೆ ಅಲ್ಲಿಗೇನೆ ಪನಿಷ್ ಆಗುತ್ತೆ. ಸೊ ಇದಿಷ್ಟು ಆಗಿತ್ತು ನಮ್ಮ ಇನ್ಕೊಹೇಟ್ ಕ್ರೈಮ್ಸ್. ಸ್ಪೆಸಿಫಿಕ್ ಆಗಿ ನಿಮಗೆ ಇನ್ಕೊಹೇಟ್ ಕ್ರೈಮ್ಸ್ ಬಗ್ಗೆ ಒಂದು ಎಲಾಬ್ರೇಟ್ ವಿಡಿಯೋ ಇಲ್ಲ ಅಬೆಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಒಂದು ಸೆಪರೇಟ್ ವಿಡಿಯೋ, ಪ್ರತಿಯೊಂದು ಸೆಕ್ಷನ್ ನ ಎಕ್ಸ್ಪ್ಲೇನ್ ಮಾಡ್ತಾ ವಿಡಿಯೋ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು, ನಾವು ಅದಕ್ಕೆ ಸ್ಪೆಸಿಫಿಕ್ ಆದಂತ ವಿಡಿಯೋನ ಮಾಡೋಣ. ಅಂಡ್ ಈಗ ಈ ನಮ್ಮ ಒಂದು ಬೇಸಿಕ್ ವಿಡಿಯೋ ಫಾರ್ BNS ನ ಹಾಗೂ IPC ಎಸೆನ್ಷಿಯಲ್ಸ್ ಏನೇನು ಅನ್ನೋದರ ಬಗ್ಗೆ ಆಗಿತ್ತು. ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ, ನೀವು ಇಲ್ಲಿ ತನಕ ನೋಡಿದ್ದೀರಿ ಅನ್ನೋದಾದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಏನು ಹೋಗುತ್ತೆ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳೋದಿಲ್ಲ, ಬಟ್ ಶೇರ್ ಮಾಡಿ. ಯಾಕಂದ್ರೆ ಲಾ ವಿಡಿಯೋಸ್ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಬೋದು, ಫ್ಯಾಮಿಲಿಗೆ ಶೇರ್ ಮಾಡೋದ್ರಲ್ಲಿ ಅರ್ಥ ಇರೋದ್ರಿಲ್ಲ. ಬಟ್ ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುಮ್ಮನೆ ವಿಡಿಯೋ ನೋಡಿ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ನೀವು ಸ್ವಲ್ಪ ಎಂಕರೇಜ್ಮೆಂಟ್ ಕೊಟ್ರೆ ಇನ್ನಷ್ಟು ಖುಷಿ ಆಗುತ್ತೆ. ಅಂಡ್ ಇನ್ನಷ್ಟು ನಿಮ್ಮ ಕಾನ್ಸೆಪ್ಟ್ಸ್ ಬಗ್ಗೆ, ನಿಮಗೆ ಯಾವುದೇ ಒಂದು ಕಾನ್ಸೆಪ್ಟ್ನ ಕ್ಲಾರಿಟಿ ಬೇಕಂದ್ರೆ ಖಂಡಿತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಅದನ್ನ ನಾನು ನಿಮಗೆ ವಿಡಿಯೋ ಮುಖಾಂತರ ಪ್ರೊವೈಡ್ ಡೆಫಿನೆಟ್ಲಿ ಮಾಡ್ತೀನಿ. ಅಂಡ್ ನಮ್ಮ ಒಂದು ಬ್ಯಾಚಸ್ ಏನ್ ನಡೀತದೆ ಇದರಲ್ಲಿ ನಮ್ಮ ಕ್ಲಾಸಸ್ ಸಹ ಹೆಚ್ಚು ಕಮ್ಮಿ ಇನ್ನಷ್ಟು ಎಲಾಬ್ರೇಟ್ ಆಗಿರುತ್ತೆ, ಬಟ್ ಇದೇ ರೀತಿನೇ ನಮ್ಮ ಕ್ಲಾಸಸ್ ಸಹ ನಡೆಯುವಂಥದ್ದು.
ನಿಮಗೆ ಬೇಕಿದ್ರೆ ಡೆಮೋ ಕ್ಲಾಸ್ ಅನ್ನೋ ರೀತಿನೇ ತಗೊಳ್ಬಹುದು ಈ ವಿಡಿಯೋನ, ಇಲ್ಲ ಡೆಮೋ ಕ್ಲಾಸಸ್ಗೂ ಸಹ ನೀವು ಅಟೆಂಡ್ ಆಗಬಹುದು. ಸೊ ಇನ್ನೊಮ್ಮೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಸೈಕ್ಲಿಕಲಿ ನಡೀತಿದೆ. ಸೊ ಹಾಗಾಗಿ ಅಡ್ಮಿಷನ್ಸ್ ನೀವು ಇಂಟ್ರೆಸ್ಟ್ ಇದ್ರೆ ಈಗಲೇ ಕಾಲ್ ಮಾಡಿ ನಿಮ್ಮ ಅಡ್ಮಿಷನ್ ಅನ್ನ ತಗೊಳ್ಬಹುದು. ಅಂಡ್ ಈ ಒಂದು ಬ್ಯಾಚ್ ನಿಮ್ಮ ಇದೇ ಬ್ಯಾಚ್ ಅಲ್ಲಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಹಂತ ಕವರ್ ಆಗುತ್ತೆ. ಸೊ ಕನ್ಫ್ಯೂಷನ್ ಅಥವಾ ಇನ್ನೇನೇ ಡೌಟ್, ಕ್ವೆರೀಸ್ ಎಕ್ಸಾಮ್ ರಿಲೇಟೆಡ್ ಇದ್ರೆ ಖಂಡಿತ ನೀವು ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಒಂದು ಕ್ವೆರೀಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು ಅಂಡ್ ಈ ಬ್ಯಾಚಿಗೆ ಎನ್ರೋಲ್ ಆಗಬಹುದು. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಿಮಗೆ ಇನ್ನಷ್ಟು BNS ಬಗ್ಗೆ ವಿಡಿಯೋಸ್ ಬರುತ್ತೆ ಅಂಡ್ ಇದೆಲ್ಲಾನು ಲಿಂಕ್ ನಿಮಗೆ ಪ್ಲೇಲಿಸ್ಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ನ್ಯೂ ಕ್ರಿಮಿನಲ್ ಲಾಸ್ ಅನ್ನೋಂಥ ಪ್ಲೇಲಿಸ್ಟಲ್ಲಿ ನಿಮಗೆ ಎಲ್ಲ ಹೊಸ BNS ನ ಲೆಕ್ಚರ್ಸ್ ಇದೇ ಲಿಂಕಲ್ಲಿ ಪ್ರೊವೈಡ್ ಮಾಡಲಾಗತ್ತೆ. ಆ್ಯಂಡ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಇನ್ನಷ್ಟು ನಿಮಗೆ ವಿಡಿಯೋ ಲೆಕ್ಚರ್ಸ್ ಬರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಎಂಡ್ ತನಕ ನೋಡೋದಕ್ಕೆ ಥ್ಯಾಂಕ್ ಯು.